ಇರುವಂಥ ನಿಜವಾದ ನಾಯಕರನ್ನ ಪರಿಚಯಿಸುವಂಥ ಈ ಕಾರ್ಯಕ್ರಮ ಸಿನಿಮಾದ ಅನ್ಸಂಗ್ ಹೀರೋಸ್ ಅಂತ ಕರಿತೀವಿ. ತೆರೆ ಮೇಲೆ ಹೀರೋ ಡ್ಯಾನ್ಸ್ ಮಾಡ್ತಾನೆ, ಫೈಟ್ ಮಾಡ್ತಾನೆ, ಉದ್ದುದ್ದ ಡೈಲಾಗ್ ಹೇಳ್ತಾನೆ. ಇದನ್ನೆಲ್ಲ ಮಾಡುವಂಥ ಸೃಷ್ಟಿಕರ್ತ ಅಥವಾ ಅವನನ್ನು ಸೆರೆ ಹಿಡಿಯೋ ಕ್ಯಾಮ್ರಾಮನ್ಗಳು ಅಥವಾ ಆ ಪ್ರೊಡಕ್ಷನಲ್ಲಿ ಅವರಿಗೆ ಹೊಟ್ಟೆ ತುಂಬ ಊಟ ಬಡಿಸೋ ಪ್ರೊಡಕ್ಷನ್ ಟೀಮು ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡುವಂಥ ನಿಜವಾದ ನಾಯಕರನ್ನ ಪರಿಚಯ ಮಾಡುವಂಥ ಈ ಒಂದು ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮ ಸ್ಪಾನ್ಸರ್ಡ್ ಬೈ ಡ್ಯಾಟ್ಸ್ ಮನಿ ಸ್ಟುಡಿಯೋ ಆ್ಯಂಡ್ ದಿಸ್ ಇಸ್ ಗುರುರಾಜ್ ಕುಲಕರ್ಣಿ. ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ಛಾಯಾಗ್ರಾಹಕರಾದ ಕೀರ್ತಿವರ್ಧನ್. ಕೇವಲ ಛಾಯಾಗ್ರಾಹಕರಲ್ಲದೆ ಇವರು ಅನಾದಿ ಅನ್ನೋ ಸಿನಿಮಾದ ನಾಯಕ ನಟರು ಮತ್ತೆ ಆ ಸಿನಿಮಾದ ನಿರ್ದೇಶಕರು ಕೂಡ ಹೌದು. ಮತ್ತೊಂದಷ್ಟು ಕನಸುಗಳನ್ನು ಕಟ್ಕೊಂಡು ಗಾಂಧಿನಗರಕ್ಕೆ ಬರ್ತಾರೆ. ಗಾಂಧಿನಗರದಲ್ಲಿ ಒಂದಷ್ಟು ಮೋಸ, ಅನ್ಯಾಯ, ನಂಬಿಕೆ, ವಂಚನೆ ಈ ಥರದ್ದು ಎಲ್ಲ ಹಂತಗಳನ್ನ ಫೇಸ್ ಮಾಡಿಕೊಂಡು ಇವತ್ತು ತಮ್ಮ ಸ್ಥಾನವನ್ನು ನಮ್ಮ ಗಾಂಧಿನಗರದಲ್ಲಿ ಬಹಳ ಗಟ್ಟಿಯಾಗಿ ಉಳಿದರೆ ನಮ್ಮ ಕೀರ್ತಿವರ್ಧನ್ ಅವರು. ಇವ್ರ ಜೊತೆ ನಾನು ಮಾತಾಡ್ತಿದ್ದೀನಿ. ಬನ್ನಿ ಚರ್ಚೆನ ಮುಂದುವರಿಸ್ತಾ ಹೋಗೋಣ. ಕೀರ್ತಿ ಸರ್, ಸಿನಿಮಾಕ್ಕೆ ಬರೋಕ್ಕೂ ಮುಂಚೆ ನಾವೇನ್ ಮಾಡ್ತಿದ್ರಿ ಸರ್? ನಾನು ಬೆಂಗಳೂರಿಗೆ ಬಂದಿದ್ದೆ ಒಂದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ. ಹೌದು. ನನಗೆ ಊರಲ್ಲಿ ಇರ್ಬೇಕಾದ್ರೆ ಹೇಗಾದ್ರೂ ಮಾಡಿ ನಾನು ಸಿನಿಮಾ ಒಂದು ಒಳ್ಳೆ ರೈಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು. ನಾನು ಫಸ್ಟ್ ಪಿ ಯು ಇದ್ದಾಗಲೂ ಕೂಡ ಒಂದು 4 ಡೈರೆಕ್ಷನ್ ಮಾಡಬೇಕು ಅನ್ನೋದು ಒಂದು ಹುಚ್ಚು. ನಾನು ಹಳ್ಳಿನಲ್ಲಿ ಇರ್ತಕ್ಕಂಥ ಹಿರಿಸೇವೆ ಅಂತ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಓದ್ತಿರ್ಬೇಕಾದ್ರೆ ಲಾಸ್ಟ್ ಫೈನಲ್ ಡೇ, ಸರ್ ನಾನೊಂದು ಡ್ರಾಮಾ ಡೈರೆಕ್ಷನ್ ಮಾಡ್ತೀನಿ, ಒಂದು ಅವಕಾಶ ಕೊಡಿ ಸರ್. ಇಲ್ಲಪ್ಪ ಅದಕ್ಕೆಲ್ಲ ಟೈಮ್ ಇಲ್ಲ, ಸ್ಪೋರ್ಟ್ಸ್ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನು ಇದಕ್ಕೆಲ್ಲ ಅವಕಾಶ ಕೊಡೋಕ್ಕಾಗತ್ತೆ ಅಂತ. ಸರಿ, ಅವಾಗ ನಮ್ಮೂರು ಲಾಲಿನಕೆರೆ ಅಂತ, ನಮ್ಮೂರು ಪಕ್ಕದ ಊರು, ನಮ್ಮೂರು ಬಲ್ಲವಳ್ಳಿ, ಅಲ್ಲಿ ಒಬ್ಬ ಸ್ನೇಹಿತ ಇದೆ ಉಮೇಶ್ ಅಂತ. ಅವನೊಂದು ಆರ್ಟಿಕಲ್ ತಂದ, ಯಾವುದೋ ಒಂದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇದೆ, ನೀನು ಯಾಕೆ ಇಲ್ಲಿಗೆ ಅಪ್ಲಿಕೇಶನ್ ಹಾಕಬಾರ್ದು? ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಇಮಿಡಿಯೇಟ್ ಲೆಟರ್ ಬಂತು. ಸೊ ಬಂದು ಜಾಯ್ನ್ ಆಗಿ ಅಂತ. ನನಗೆ ಸಿನಿಮಾದ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ ಅಂತ ಕೇಳ್ತಾವ್ರ. ಸರಿ ಎದ್ದು ಬಿದ್ದು ಬೆಂಗಳೂರು ಬಂದೆ, ಅಡ್ರೆಸ್ ಹುಡ್ಕೊಂಡು ಹೋದೆ. ಕೋಲ್ಸ್ ಪಾರ್ಕ್ ಅಂತ ಒಂದು ಏರಿಯಾ, ಅಲ್ಲಿ ಹೋದೆ. BRP ಸ್ವಾಮಿ ಅಂತ ಹೇಳಿ ಪ್ರಾಂಶುಪಾಲರಾಗಿದ್ರು. ಅದು ಬಿಟ್ರೆ ಮೇನ್ ಪ್ರಾಂಶುಪಾಲರಾಗಿದ್ರು ದೊರೆಬದ್ದನ್ ಸರ್. ಅವರು ಸಿನಿಮಾಗಳೆಲ್ಲ ನೋಡಿದ್ವಿ. ದೊರೆ ಭಗವಾನ್ ಸರ್ ಪ್ರಿನ್ಸಿಪಲ್ ಈ ಇನ್ಸ್ಟಿಟ್ಯೂಟ್ಗೆ ಅಂತ. ಸರಿ ಹೇಗಾದ್ರೂ ಮಾಡಿ ಅಡ್ಮಿಷನ್ ಆಗಬೇಕು. ಸರಿ ಫೀಸ್ ಎಷ್ಟು ಸರ್? 3 ವರ್ಷ ಮಾತ್ರ. ಸರಿ ಬಸ್ ಚಾರ್ಜ್ ಅಂತ ತಂದಿದ್ದೀನಿ, ಒಂದು 500 ರೂಪಾಯಿ ದುಡ್ಡಿದೆ. ಅವಾಗ ನಮ್ಮೂರಿಗೆ ಒಂದು 40 ರೂಪಾಯಿ ಬಸ್ ಚಾರ್ಜ್ ಇತ್ತು. ಸೊ ಏನ್ ಮಾಡೋದು, ಅಡ್ಮಿಷನ್ ಹಾಕಲೇಬೇಕು. ಸೊ ಸರಿ ಸರ್ ಹೆಂಗಾರ ಮಾಡಿ ಒಂದು ಸೀಟ್ ಕನ್ಫರ್ಮ್ ಮಾಡಿ ಸರ್, ನೀವು ಹೋಗಿ ಊರಿಗೆ ಬಂದ್ಬಿಡ್ತೀವಿ ಸರ್. ಹೋದೆ, ನಮ್ಮ ಅಮ್ಮನ ದುಡ್ಡು ಕೇಳಿದೆ. ಏನಕ್ಕಪ್ಪ, ಮೊದಲು ಕಾಲೇಜು ಮುಗಿಸು ಆಮೇಲೆ ನೋಡಿವಂತೆ ಅಂತ. ಹೇಗಾದ್ರೂ ಮಾಡೋ ದುಡ್ಡು ಹೊಂದಿಸ್ಲೇಬೇಕು. ಸೊ ಸಣ್ಣ ಪುಟ್ಟದ್ದೇನೋ ನಮ್ಮ ಅಮ್ಮನ ಗೋಳಿ ಕಂಡೆ ಏನೋ ಮಾಡಿ ಒಂದು 4,000 ರೂಪಾಯಿ ಕೊಟ್ಟರು ಬೆಂಗಳೂರಿಗೆ ತಂದು ಅಡ್ಮಿಷನ್ ಆಗಿದೆ. ಆ ಇನ್ಸ್ಟಿಟ್ಯೂಟ್ ಹೆಂಗೋ ಕ್ಯಾರಿ ಆಯಿತು. ಆ ಇನ್ಸ್ಟಿಟ್ಯೂಟಲ್ಲಿ ಪರಿಚಯ ಆಗಿದ್ದು ನಮ್ಮ ಆರೋನ್ ಜಗದೀಶ್ ಆಗಿರ್ಬೋದು, ನಮ್ಮ ಮಸ್ಕಲ್ಮಟ್ಟಿ ಮಂಜು ಆಗಿರ್ಬೋದು, ಇವರೆಲ್ಲ ಕ್ಯಾರಿ ಆದ್ರ ಜೊತೆನಲ್ಲಿ ಕ್ಯಾರಿಯಾಗಿ ನನ್ನ ಇನ್ಸ್ಟಿಟ್ಯೂಟ್ ಮುಗಿತಿದ್ದಂಗೆ ನೆಕ್ಸ್ಟ್ ನಮ್ಮ ಇವತ್ತೇನು ಗೋಲ್ಡನ್ ಸ್ಟಾರ್ ಗಣೇಶ್ ಇದಾರಲ್ಲ, ಅವ್ರು ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಷನ್. ಸರಿ ಗಣೇಶ್ ಬೆಂಗಳೂರಿಗೆ ಬಂದರು. ಅವರು ಹೇಗೆ ಬಂದರು ಅಂತ ನನಗೆ ಗೊತ್ತಿಲ್ಲ. ಗೆಳೆಯ, ನಾನು ನಿಮ್ಮ ರೂಮಲ್ಲಿ ಒಂದು ಶೇರಿಂಗ್ ಬೇಸಿಸ್ ಇದ್ಬಿಡ್ತೀನೋ ಅಂತ. ನಾನು ನನ್ನ ರೂಮಲ್ಲಿ, ನಾನು ಕೋರಲ್ ಸೀನ್ ಅಂತ ಇರುತ್ತೆ, ಅವನು ಒಳ್ಳೆ ಡೈರೆಕ್ಟ್ರು, ಎಲ್ಲ ರೂಮಲ್ಲಿ ಇದ್ದು. ಸರಿ ರೂಮಿಗೆ ಜಾಯ್ನ್ ಆದ. ಗಣೇಶು ಬಂದರು. ಜಾಯ್ನ್ ಆದು ಶೂಟಿಂಗ್ ಹೋಗ್ಬೇಕು ಅಂದ್ರೆ ಯಾರ ಹತ್ರನೂ ದುಡ್ಡಿಲ್ಲ. ದುಡ್ಡಿಲ್ಲ ಅಂತ ಅಂದ್ರೆ ಗೊತ್ತಲ್ಲ, ಸಾಯಂಕಾಲ ಕನ್ವೆನ್ಸ್ ಹೇಗೆ ಕೊಡ್ತಾರೆ ಅದೇ ನಮಗೆ ಅವತ್ತಿನ ಬಂಡವಾಳ. ಸರಿ ಯಾವುದೋ ಒಂದು ಬಸ್ ಹತ್ತಿರೋದು. ಬಸ್ಸಲ್ಲಿ ಒಬ್ರು ಡ್ರೈವರ್ ಪರಿಚಯ ಆಗ್ಬಿಟ್ಟು, ಆಲಿ ಅಂತ ಹೇಳಿ. ನಮ್ಮ ಆಲಿ ಏನ್ ಮಾಡೋರು, ಮೆಜೆಸ್ಟಿಕ್ಗೆ ಸೀದಾ ಫ್ರೀ ಆಗಿ ಕೂರ್ಸ್ಕೊಂಡ್ ಬಿಡೋರು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ಬಿಡೋರು. ಏನಂತಂದ್ರೆ ಆ ಒಂದು ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ, ಏನಾದ್ರು ನಮ್ಗೊಂದು ಹೆಲ್ಪ್ ಮಾಡಿ ಅಂತ ಕೇಳ್ಬಿಟ್ಟಿದ್ದು. ಆ ಬಸ್ ಡ್ರೈವರ್ ಕೂಡ ನಮಗೆ ಕಮಿಟು, ಮುಂದೆ ಕೂತ್ಕೊಂಡ್ರೆ ಕರ್ಕೊಂಡೋಗ್ತೀನಿ ಕರ್ಕೊಂಡು ಹೋಗೋರು. ಸೊ ಹೀಗಿರ್ಬೇಕಾದ್ರೆ ಗಣೇಶ್ಗೆ ನಮ್ಮ ನಾಗ್ತಳ್ಳಿ ಚಂದ್ರಶೇಖರ್ ಸರ್ ಸೀರಿಯಲ್ ಅಲ್ಲಿ ಒಂದು ಅವಕಾಶ ಸಿಕ್ತು. ಅವಕಾಶ ಸಿಕ್ತಾಗ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು. ನಾವೊಂದು ನಮ್ಮಮ್ಮ ಕೊಟ್ಟಿದ್ದ ದುಡ್ಡಲ್ಲಿ ಒಂದು ಹೀರೋ ಬೈಕ್ ತಗೊಂಡಿದೆ. ಆ ಬೈಕ್ ಇದೆ, ಬೈಕಿಗೆ ಪೆಟ್ರೋಲ್. ಎದುರುಗಡೆ ಒಂದು ಐರನ್ ಅಂಗಡಿ ಇತ್ತು. ಸರ್ 100 ರೂಪೀಸ್ ಕೊಡಿ ಸರ್, ಸಾಯಂಕಾಲ ಕನ್ವೆನ್ಸ್ ಬರುತ್ತೆ, ಹ್ಯಾಂಗೆ ರಿಟರ್ನ್.
ಸರಿ ಅವನು ಪಾಪ ಆ ಯಪ್ಪ ವಯಸ್ಸಾಗಿದ್ದವರು ₹100 ಎತ್ಕೊಡೋರು, ಪೆಟ್ರೋಲ್ ಹಾಕೊಳ್ಳೋದು, ಸಾಯಂಕಾಲ ಕನ್ವಿನ್ಸ್ ಬಂದಿಟ್ಟು ತಂದು ಕೊಡೋದು. ಸೊ ಹೀಗೆ ಈ ಜೀವನ ರೊಟೇಷನ್ ಆಗ್ತಾ ಇತ್ತು. ಅವಾಗ ನಾನು ಎಲ್ಲೇ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಕೇಳಿದ್ರು, ಹೇ ನೀನು ಆಕ್ಟರ್ ತರ ಇದೆಯಪ್ಪ, ಆಕ್ಟ್ ಮಾಡು, ನಿನ್ಗೆ ಯಾಕೆ ಅಸಿಸ್ಟೆಂಟ್ ಡೈರೆಕ್ಟರ್, ಹೋಗು ಅಂತ ಹೇಳೋರು. ಸೊ ಸುಮಾರು ಜನ ನನ್ನನ್ನ ಇದೇ ತರ ರಿಜೆಕ್ಟ್ ಮಾಡ್ಬಿಟ್ರು. ಸೊ ಏನ್ ಮಾಡೋದು, ಎಲ್ಲರೂ ಆಕ್ಟಿಂಗ್ ಕೇಳ್ತಾರಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಚಾನ್ಸ್ಗೆ ಅಂತ ಒಂದು 2 ಕಡೆ ಫೋಟೋ ಕೊಟ್ಟೆ ನೋಡೋಣ ಅಂತ. ಜನಾರಣ್ಯ ಅಂತ ಒಂದು ಸೀರಿಯಲ್, ಇದು ಜನಾರ್ದನ್ ಅಂತ ಹೇಳಿ ಡೈರೆಕ್ಟ್ರು, ಅದ್ರಲ್ಲಿ ಗಣೇಶ್ ಒಂದು ಕ್ಯಾರೆಕ್ಟರ್, ನಾನು ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್. ಅದು ಬಿಟ್ಟರೆ KV ಜಯರಾಮ್ ಸೀರಿಯಲ್ಗೆ ಸುಮ್ಮನೆ ಯಾರೋ ಹೇಳಿದ್ರು ಅಂತ ಹೇಳಿ ನಾನು ಹೋದೆ KV ಜಯರಾಮ್ ಸರ್ ಹತ್ರ. ನೀನೇ ಕೂಡ ಮೇನ್ ಹೀರೋ ಅಂತ ಅಂದ್ಬಿಟ್ರು ಸೀರಿಯಲ್. ಅವಾಗಿನ ಕಲರ್ಸ್ ಕನ್ನಡ ಆಗಿರಲಿಲ್ಲ, ETV ಕನ್ನಡ ಅಂತ ಇತ್ತು, ಮಂದಾರ ಅಂತ ಹೇಳಿ ಒಂದು ಸೀರಿಯಲ್, ನಾನೇ ಹೀರೋ. ಈ ನನಗೆ ಏನಪ್ಪ ಇದು ಇಷ್ಟಕ್ಕೆ ಮುಗಿತಿದ್ದಂಗೆ ಈ ತರ ಆಫರ್. ಗಣೇಶ್ ನೋಡಿದ್ರೆ ಬೇರೆ ಕಡೆ ಬಿಸಿ ಆಗ್ಬಿಟ್ಟ, ನಾನಲ್ಲಿ ಹೀರೋ ಆಗ್ಬಿಟ್ಟೆ. ಗಣೇಶ್ ಯಾವಾಗ ಏನು ಹೀರೋ ಆಗ್ಬಿಟ್ಟಲ್ಲ ನೀನು ಸೀರಿಯಲ್ ಅಲ್ಲಿ ಅಂತ ಕೇಳೋದು. ನನ್ಗೆ ಜೀವನ ಗೊತ್ತಿಲ್ಲ, ನನ್ಗೆ ಇನ್ನೂ ಒಂದು ₹650 ದುಡ್ಡು ಕೊಡೋರು ಪೇಮೆಂಟ್ ಅಂತ ಹೇಳಿ. ಸೊ ಜೀವನ ಹಿಂಗೆ ರೊಟೇಷನ್ ಆಗ್ತಿತ್ತು. ಇದಕ್ಕಿದ್ದಂಗೆ ಗಣೇಶ್ಗೆ ಒಂದು ಬಂಪರ್ ಲಾಟ್ರಿ ಅಂತಾರಲ್ಲ, ಆ ಥರ ಒಂದು ಒಳ್ಳೆ ಅವಕಾಶ ಅವನಿಗೆ ಕಾಮಿಡಿ ಟೈಮ್ ಅಂತ ಒಂದು ಕಾರ್ಯಕ್ರಮ ಸಿಕ್ತು. ಗಣೇಶ್ ಅವತ್ತಿಟ್ಟು ಹೆಜ್ಜೆ ಇವತ್ತಿನವರೆಗೂ ಹಿಂದೆ ತಿರ್ಗೇನ್ ಬಿಡಿಲ್ಲ. ಇವತ್ತಿಗೂ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಹಂಗೆ ಇದ್ದೀವಿ. ಕೆಲವರೆಲ್ಲ ನನ್ನ ಸ್ನೇಹಿತರು ಕೇಳ್ತಾರೆ, ಅಲ್ಲ ಕಣೋ ಅಷ್ಟು ಕ್ಲೋಸ್ ಫ್ರೆಂಡ್ ಇದೆಯಾ, ನೀನೊಂದು ಸಿನಿಮಾ ಮಾಡಕ್ಕಲ್ಲ ಗಣೇಶ್ ಜೊತೆ ಅಂತ. ಹೆಂಗೋ ಇವತ್ತು ಚೆನ್ನಾಗಿದ್ದೀವಿ, ಎಲ್ಲೋದ್ರು ಹಗ್ ಮಾಡ್ತೀವಿ, ಫ್ರೆಂಡ್ಶಿಪ್ ಕರಿತೀವಿ, ಎಲ್ಲೋ ಒಂದ್ ಕಡೆ ಫೋನಲ್ಲಿ ಮಾತಾಡ್ತೀವಿ. ಅದನ್ನು ಹಾಳು ಮಾಡ್ಕೊಳ್ಳೋದು ನನಗೆ ರೆಡಿ ಇಲ್ಲ. ಒಂದು ಸಿನಿಮಾ ಮಾಡ್ಬೋದು ಸೆಕೆಂಡ್ರಿ, ಸಿನಿಮಾದಿಂದ ನಮ್ಮ ಪರ್ಸನಲ್ ಜೀವನಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಗಣೇಶ್ ಹತ್ರ ಇಲ್ಲಿವರೆಗೂ ಒಂದು ಮಾತು ಕೇಳಿದ್ರೆ ಗಣೇಶ್ ಏನು ದೊಡ್ಡ ವಿಚಾರ ಇಲ್ಲ, ಬಾರೋ ಗೆಳೆಯ ಸಿನಿಮಾ ಮಾಡೋದು ಅಂತ ಹೇಳ್ತಾರೆ. ಬಟ್ ಇವತ್ತಿನವರೆಗೂ ಆ ಕಾರಣಕ್ಕೆ ಅವ್ನ ಫ್ರೆಂಡ್ಶಿಪ್ಗೋಸ್ಕರನೇ ಯಾವತ್ತೂ ಅವನ ಫ್ರೆಂಡ್ಶಿಪ್ ದೂರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಸಿನಿಮಾ ಮುಖಾಂತರ ನಾವಿಬ್ರು ಒಂದೇ ಸ್ಕ್ರೀನ್ ಅಲ್ಲಿ ಹೋಗ್ತಾ ಇಲ್ಲ. ನೀವು ಜನಾರ್ದನ್ ಅಂತ ಹೇಳ್ತಿದ್ರಿ, ಜನಾರ್ದನ್ ಅವ್ರ ಸಿನಿಮಾದಿಂದನೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಅವರು ನನ್ನ ಯಾವುದೋ ಒಂದು ಆಡಿಷನ್ ಇತ್ತು, ನನಗೆ ಅವರು ಪ್ರೊಫೈಲ್ ಕಳಿಸಿದ್ರು ಜನಾರ್ದನ್ ಅವರು. ಪ್ರೊಫೈಲ್ ಕಳಿಸಿದಾಗ ಅಂತ ಇಮಿಡಿಯೇಟ್ ಕಾಲ್ ಮಾಡಿದೆ ನಾನು ನನಗೆ, ಸರ್ ಜನಾರ್ದನ್ ಸರ್, ಹೇಳಿ ಸರ್ ಹಿಂಗೆ ಆಡಿಷನ್ ಕಳಿಸಿದ್ರಲ್ಲ, ನಾನೇ ಡೈರೆಕ್ಟ್ರು. ಹೌದಾ ನೀವು ಡೈರೆಕ್ಟರ್ ಸರಾ? ಓಕೆ ಸರ್ ಹೇಳಿ ಸರ್ ಅಂದರು. ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದ್ದು. ಎಲ್ಲಿದ್ದೀರಾ ಸರ್ ನೀವು ಅಂದೆ. ಸರ್ ಯಾಕೆ ಇಲ್ಲ, ನಿಮ್ಮನ್ನು ಮೀಟ್ ಮಾಡಲೇಬೇಕು. ಯಾಕೆ ಸರ್ ನಾನು ಮೀಟ್ ಮಾಡಬೇಕು? ಇಲ್ಲಿದ್ದೀನಿ ಸರ್ ಅಂತ ಹೋದೆ. ನನಗೆ ಗೊತ್ತಿಲ್ಲ, ಅವರು ನನ್ನ ಮೊಟ್ಟ ಮೊದಲ ಸಿನಿಮಾದ ನಿರ್ದೇಶಕರವರು, ನನ್ನ ಆ ಸಿನಿಮಾದ ಜೂನಿಯರ್ ಆರ್ಟಿಸ್ಟು. 2004ರಲ್ಲಿ ಬಂದಂಥ ಬಾಯ್ ಫ್ರೆಂಡ್ ದಿಲೀಪ್ ರಾಜ್ ಹೀರೋ ಇದ್ರು. ಆ ಸಿನಿಮಾ ನಿರ್ದೇಶಕರವರು ಇವತ್ತು ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತೂ, ನನಗೆ ಕಾಂಟ್ಯಾಕ್ಟ್ ಮಿಸ್ ಆಗಿದೆ. ಈ ಕಾರ್ಯಕ್ರಮ ನೋಡ್ತಿದ್ರೆ ಖಂಡಿತ ನಿಮ್ಮನ್ನು ಮೀಟ್ ಮಾಡೋ ಆಸೆ ಇದೆ. ಖಂಡಿತ ನಾನು ನಂಬರ್ ಕೊಡ್ತೀನಿ ಸರ್, ನನಗೆ ರೀಸೆಂಟ್ ಒಳ್ಳೆ ನೆನಪು ನನಗೆ ಮೆಲುಕು ಹಾಕ್ತೀರಿ. ಯಾಕಂದ್ರೆ ನನ್ನನ್ನು ಇಲ್ಲಿ ತರದಲ್ಲ ಇಂಡಸ್ಟ್ರಿಗೆ ಅನ್ನೋದೊಂದು ಖುಷಿ ಸರ್. ಇಲ್ಲಿ ನೀವು ನಿಮ್ಮ ಗಣೇಶ್ ಜೊತೆ ನಿಮ್ಮ ಒಡನಾಟನ ಹಂಚ್ಕೊಳ್ತಿದ್ರಿ. ಅದ್ಭುತ ಕಲಾವಿದರು, ಇವತ್ತಿನ ಮಟ್ಟಕ್ಕೆ ಗೋಲ್ಡನ್ ಸ್ಟಾರ್ ಆಗಿ ಮೆರೆದಂಥವ್ರು. ಸೊ ಸಿನಿಮಾದಲ್ಲಿ ನಿಮ್ಮ ವೈಯಕ್ತಿಕ ಜೀವನ, ಸಿನಿಮಾ ಜೀವನಕ್ಕೆ ಏನಾದರೂ ತೊಂದರೆಗಳಿತ್ತ ಅಂದ್ರೆ ನಿಮ್ಮ ಫ್ಯಾಮಿಲಿಯಿಂದ ಕೌಟುಂಬಿಕವಾಗಿ? ಬಿಕಾಸ್ ಯಾರೇ ಸಿನಿಮಾಗೆ ಹೋಗ್ತೀವಿ ಅಂದ್ರೂ ಕೂಡ ಮೊದಲನೇ ಕಲ್ಲು ಕುಟುಂಬದೇ ಇರುತ್ತೆ. ಬೇಡ ಸಿನಿಮಾ ಬೇಡ, ಯಾಕಂದ್ರೆ ಅಲ್ಲಿ ಒಂದಷ್ಟು ಕಷ್ಟಗಳಿರುತ್ತೆ, ಬೇಡ ಅಂತ. ನಿಮ್ಗೆ ಆ ಥರದ್ದು ಒಂದಷ್ಟು ಏನಾದರೂ ಇತ್ತ ಸರ್? ನನ್ನನ್ನು ಸಿನಿಮಾಗೆ ಹೋಗ್ಬೇಡ ಅಂತ ನನಗೆ ಆಕ್ಚುಲಿ ತಂದೆ ಇಲ್ಲ. ನಾನು ಚಿಕ್ಕ ವಯಸ್ಸಿರ್ಬೇಕಾದ್ರೆ ಒಂದು 2.5-3 ವರ್ಷ ಇರ್ಬೇಕಾದ್ರೆ ಅವರು ತೀರ್ಕೊಂಡ್ರು. ಇವತ್ತಿಗೂ ನನಗೆ ಯಾವತ್ತೂ ನಾನು ಇಲ್ಲಿವರೆಗೂ ನನ್ನ ಅಪ್ಪ ನೆನಪೇ ಆಗಿಲ್ಲ. ನನಗೆಲ್ಲ ನಮ್ಮ ಅಮ್ಮನೇ. ನನಗೆ ಅಪ್ಪ ನೆನಪಾದಕ್ಕೂ ಕೂಡ ಅವ್ರು ಅವಕಾಶ ಮಾಡಿಕೊಡ್ಲಿಲ್ಲ. ಹಂಗೆ ಚೆನ್ನಾಗಿ ನನ್ನನ್ನು ಇವತ್ತಿನವರೆಗೂ ನನಗೆ ಒಂದು ಏಟ್ ಹೊಡೆದಿರೋದು ನಮ್ಮ ಅಮ್ಮ ಗೊತ್ತೇ ಇಲ್ಲ. ಇವತ್ತಿಗೂ ನಾನು ಏನಾದ್ರು ಒಂಚೂರು ಸಣ್ಣ ಗಾಯ ಆಗಿದ್ರು ಅಲ್ಲೇ ಕೂತ್ಕೊಂಡು ಅಳ್ತಿರ್ತಾರೆ. ಆ ಥರದ್ದು ವ್ಯಕ್ತಿತ್ವ. ಸೊ ಹಂಗಿರೋದ್ರಿಂದ ಒಂದು ಮಾತಾಡಿದ್ರು, ನೋಡಪ್ಪ ತಂದೆ ಇಲ್ಲ, ಅಕಸ್ಮಾತ್ ನೀನ್ ಯಾರು ಏನಾರು ಅಂದ್ರೆ ಮೊದ್ಲೇ ನೀನ್ ಸಿನಿಮಾ ಅಂತ ಹೇಳ್ತೀಯ, ಅಲ್ಲಿ ಹೇಗಿರುತ್ತೋ ಜೀವನ ನನಗೂ ಗೊತ್ತಿಲ್ಲ. ಸಿನಿಮಾ ಅಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರು ಇಲ್ಲ. ನೀನ್ ಹೋಗ್ತಿರೋದು ಬೆಂಗಳೂರಿಗೆ, ನೀನ್ ಹೇಗ್ ಜೀವನ ರೂಪಿಸ್ಕೊತೀಯ, ಹೇಗೆ ಅದಕ್ಕೆ ಅಡ್ಜಸ್ಟ್ ಆಗ್ತೀಯ, ಅದರಿಂದ ದುಡ್ಡು ಬರುತ್ತೋ ಇಲ್ವೋ, ಇಲ್ಲಿಂದ ತಗೊಂಡೋಗಿ ಕಳೀತೀಯೋ ನನಗೆ ಗೊತ್ತಿಲ್ಲ. ಬಟ್ ಜೀವನ ಹೇಗ್ ಕಟ್ಕೋತೀಯೋ ನೀನ್ ಕಟ್ಕೋ, ನಿನ್ ಮೇಲೆ ನಂಬಿಕೆ ಇದೆ, ಹೋಗು ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆನೆ ನನ್ನ ಜೀವನ ಚೆನ್ನಾಗಿ ಕಟ್ಕೊಂಡಿದ್ರಿ.
ಒಂದು ಪುಟ್ಟ ಫ್ಯಾಮಿಲಿ. ನನ್ನ ಹೆಂಡತಿ ಸ್ಫೂರ್ತಿ ಅಂತ ಹೇಳಿ, ನನಗೆ ಮುದ್ದಾದ ಒಬ್ಬ ಮಗ ಇದ್ದಾನೆ ಅದ್ವಿತ್ ಸೂರ್ಯಗೌಡ ಅಂತ ಹೇಳಿ. ಒಂದು ಪುಟ್ಟ ಫ್ಯಾಮಿಲಿ, ಬ್ಯೂಟಿಫುಲ್ ಆಗಿದ್ದೀವಿ. ಅದು ಬಿಟ್ರೆ ನನ್ನಮ್ಮ, ಅದು ಬಿಟ್ರೆ ನಮ್ಮ ಅಕ್ಕನ ಮಕ್ಕಳು, ಅದು ಬಿಟ್ರೆ ನನಗೆ ತುಂಬಾ ಇಷ್ಟ ಆದರು ಅಂದ್ರೆ ನಮ್ಮ ಮಾವ. ಯಾಕೆಂತಂದ್ರೆ ನಾನು ನಮ್ಮ ಮಾವನಲ್ಲಿ ನಮ್ಮ ತಂದೆ ಅನ್ನೋದನ್ನ ರೂಪನ ಕಾಣ್ತೀನಿ. ಯಾಕೆಂದ್ರೆ ನಮ್ಮ ತಂದೆ ಹೆಸರು ಶಿವೇಗೌಡ, ನಮ್ಮ ಹೆಣ್ಕೊಟ್ಟು ಮಾವನು ಕೂಡ ಶಿವೇಗೌಡ ಅಂತ ಹೇಳಿ. ಇಲ್ಲಿ ಏನೇ ಸಿನಿಮಾದಲ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಪ್ರತಿಯೊಂದು ಶೇರ್ ಮಾಡೋದು ನನ್ನ ವೈಫೇ. ನನ್ನ ಕಷ್ಟ ಕಾಲದಲ್ಲಿ ಎಸ್ ನೀನ್ ಮಾಡ್ತೀಯ ಮಾಡು ಅನ್ನೋ ಒಂದು ಸಪೋರ್ಟ್ ಕೊಡೋದು ನನ್ನ ವೈಫೇ. ಬಟ್ ಸಿನಿಮಾದಲ್ಲಿ ಏನು ಮಾಡಬೇಡ ಅಂತ ಹೇಳಿ ನನ್ನ ಫ್ಯಾಮಿಲಿಯಿಂದ ಯಾರು ಕೂಡ ಮಾತಾಡಿಲ್ಲ. ಅಂದ್ರೆ ಕಲೆನೇ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ. ಸರ್, ಸಿನಿಮಾ ಬದುಕು ಅಂದ್ರೆ ಸಿನಿಮಾ ಲೈಫ್ ನಿಮ್ಮ ವೈಯಕ್ತಿಕ ಲೈಫಿಗೆ ತೃಪ್ತಿ ಕೊಟ್ಟಿದ್ಯಾ? ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ತೃಪ್ತಿ ಕೊಟ್ಟಿದ್ಯಾ? 100% ಕೊಟ್ಟಿದೆ ಸರ್. ಅದು ಕೊಟ್ಟಿರೋದಕ್ಕೇನೆ ಇವತ್ತು ನಿಮ್ ಜೊತೆ ಕೂತ್ಕೊಂಡು ಆರಾಮ್ಸೆ ಮಾತಾಡ್ತಾ ಇದ್ದೀನಿ ಸರ್. ಸಿನಿಮಾಗೆ ನೀವೇನ್ ಕೊಡುಗೆ ಕೊಟ್ಟಿದ್ದೀರಾ? ಸಿನಿಮಾ ರಂಗ ನಿಮಗೇನು ಕೊಡುಗೆ ಕೊಟ್ಟಿದೆ ಸರ್? ಸಿನಿಮಾ ರಂಗ ನನಗೇನು ಕೊಡುಗೆ ಬೇಡ ಸರ್. ನಾನು ಏನಾದ್ರು ಕೊಡಬೇಕು ಅನ್ನೋದು ಇವತ್ತಿಗೂ ಇದೆ ಸರ್. ಇವತ್ತು ಒಂದು ಇಂಡಸ್ಟ್ರಿಗೆ ಬಂದಿದ್ದೀನಿ ಅಂತಂದ್ರೆ ನಾನು ನಾಳೆ ದಿನ ಇಲ್ಲದೆ ಹೋದ್ರು ಕೀರ್ತಿವರ್ಧನ್ ಅಂತ ಒಬ್ಬ ಸಿನಿಮಾಟೋಗ್ರಾಫರ್ ಈ ತರ ಇದ್ದ ಅಂತ ಅನಿಸ್ಕೋಬೇಕು. ಸಿನಿಮಾಗೆ ನಾನು ಕೊಡ್ಬೇಕೇ ಹೊರತು ಅಲ್ಲಿಂದ ನನಗೆ ಏನು ಬೇಡ ಸರ್. ನಾನು ಕೊಡ್ಬೇಕು ಸರ್, ಏನಾದ್ರು ಅಚೀವ್ ಮಾಡ್ಬೇಕು ನಾನು. ಸೊ ಸಿನಿಮಾದಿಂದ ನಿಮ್ಮ ಪರ್ಸನಲ್ ಲೈಫ್ ಹೇಗಿದೆ ಸರ್? ಆರ್ ಯು ಸ್ಯಾಟಿಸ್ಫೈಡ್ ಲೈಕ್ ಇನ್ ಫಿನಾನ್ಷಿಯಲಿ? ನಿಮ್ಮ ಹಣಕಾಸಿನ ವಿಷಯಗಳು ಎಷ್ಟೋ ನಿರ್ದೇಶಕರ ನಾನು ಮಾತಾಡ್ತಿರ್ತೀನಿ. ಸಿನಿಮಾದಲ್ಲಿ ಇನ್ನೂ ಸಕ್ಸಸ್ ಅಥವಾ ಇನ್ನೂ ಅವರು ಜನಪ್ರಿಯತೆ ಇಲ್ಲದಿರೋ ಕಾರಣ ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿದ್ದಾರೆ ತುಂಬಾ ನಿರ್ದೇಶಕರು. ಸೊ ತಮಗೇನಾದರೂ ಆ ಥರದ್ದು ಫಿನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇದಿದೋ? ಯಾಕಂದ್ರೆ ಇದು ದಿಸ್ ಮೇ ಬಿ ಅ ವೆರಿ ಪರ್ಸನಲ್ ಕ್ವಶನ್, ಬಟ್ ಯಾಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನೋಡ್ತಿರುವಂತಹ ಎಷ್ಟೋ ಸಹಾಯಕ ನಿರ್ದೇಶಕರುಗಳಿಗೆ ಅರ್ಥ ಆಗ್ಲಿ, ನಾನು ಮುಂದೆ ನಿರ್ದೇಶಕ ಆಗ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತ ಅಪ್ಪ ಅಮ್ಮ ಮನೆ ಮಠ ಊರು ಎಲ್ಲಾನು ಬಿಟ್ಟು ಬಂದ್ಬಿಡ್ತೀರಾ, ಏನೋ ಸಾಧಿಸ್ಬಿಡ್ತೀನಿ ಅಂತ. ಈ ಸಾಧನೆ ಹಾದಿಯಲ್ಲಿ ಎಷ್ಟು ಕಷ್ಟಗಳಿದೆ. ನಾಳೆ ನೀವು ಇಷ್ಟು ದಿನ ಉಪವಾಸ ಮಲ್ಕೊಳ್ಬೇಕು, ನಿಮಗೆ ಮಲ್ಕೊಳ್ಳೋಕೆ ಜಾಗ ಇದೆಯೋ ಇಲ್ವೋ, ಕೈಯಲ್ಲಿ ದುಡ್ಡಿದೆಯೋ ಇಲ್ವೋ, ಭಿಕ್ಷೆ ಬೀಳಬೇಕು. ಅಥವಾ ಎಷ್ಟೋ ನಿರ್ದೇಶಕರನ್ನ ನಾನು ನೋಡಿದ್ದೀನಿ, ಸ್ವಿಗ್ಗಿ ರ್ಯಾಪಿಡೋ ಝೊಮ್ಯಾಟೊ ಕೆಲಸ ಮಾಡ್ತಿದ್ದಾರೆ. ತಪ್ಪಲ್ಲ ಕೆಲಸ ಮಾಡಲಿ, ಬಟ್ ಈ ಎಲ್ಲಾನು ಎದುರಿಸೋ ಶಕ್ತಿ ಇದ್ರೆ ಮಾತ್ರ ನಿಮ್ಮ ಊರಿಂದ ಇಲ್ಲಿ ಬನ್ನಿ ಅಂತ ಹೇಳೋಕೆ ಇವತ್ತು ಇಂಥ ನಿರ್ದೇಶಕರುಗಳನ್ನ ನಾವು ಮಾತಾಡಿಸ್ತಿದ್ದೀವಿ. ಸೊ ಹಾಗಾಗಿ ನಿಮ್ಮ ಈ ಒಂದು ಸಿನಿಮಾ ಲೈಫಲ್ಲಿ ತಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀರಾ ಸರ್? ಫೈನಾನ್ಷಿಯಲಿ ಸ್ಟ್ರಾಂಗ್ ಅನ್ನೋದು ಸಿನಿಮಾ ಗೆದ್ದಾಗ ಸರ್ ಸ್ಟ್ರಾಂಗ್ ಅನ್ನೋದು. ಅಲ್ಲಿವರೆಗೂ ಸರ್ ಸ್ಟ್ರಗಲ್ ಅನ್ನೋದು ಯಾರಿಲ್ಲ ಸರ್. ಈಗ ನನ್ನ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಪ್ರೀತಿ ಮಾಡ್ತೀನಿ ಸರ್ ನಾನು. ಎಷ್ಟೋ ಜನ ಹೇಳ್ತಾರೆ ಫ್ರೆಂಡ್ಸ್ ಇದೆ, ತುಂಬಾ ಕಷ್ಟಪಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಇಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಕಷ್ಟನೇ ಇವತ್ತಿನವರೆಗೂ ನನಗೆ ಗೊತ್ತಾಗಿದೆ. ಯಾಕೆಂದ್ರೆ ಅಷ್ಟು ಪ್ರೀತಿ ಮಾಡ್ತೀನಿ ಸಿನಿಮಾ ಅಂತ. ಸಿನಿಮಾ ವಿಚಾರವಾಗಿ ನೀವು 2 ಗಂಟೆ ಫೋನ್ ಮಾಡಿದ್ರೆ ನಾನು ಬರ್ತೀನಿ. ಅದೇ ಪರ್ಸನಲ್ ಲೈಫಿಗೆ ಅಲ್ಲೆಲ್ಲ ಮೀಟ್ ಮಾಡೋದು ಮಾತ್ರ ನಿಜವಾಗ್ಲೂ ನನ್ನ ಫೋನೇ ಇರ್ತದೆ. ಇದು ನಾನು ಬೆಳೆಸ್ಕೊಂಡು ಬಂದಿರೋ ರೂಢಿ. ಯಾಕೆಂತಂದ್ರೆ ಸಿನಿಮಾದಲ್ಲಿ ಸರ್ ಯಾರಿಗೆ ಸರ್ ಕಷ್ಟ ಇದೆ? ಖಂಡಿತವಾಗ್ಲೂ ಕಷ್ಟ ಇದೆ ಸರ್. ನೀವು ಎಷ್ಟೇ ಅರ್ಥ ಮಾಡಿ ಸಿನಿಮಾ ಗೆಲ್ಲೋರ್ಗೂ ಕಷ್ಟ. ಸಿನಿಮಾ ಗೆದ್ದಾದ್ಮೇಲೆ ಆಟೋಮೆಟಿಕ್ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಆದ್ರೆ ಸಿನಿಮಾ ಗೆದ್ದಾದ್ಮೇಲೆ ನಾವು ಹೇಗಿರ್ತೀವಿ, ಈ ಸಿನಿಮಾ ಜೊತೆ ಹೇಗೆ ಹೊಂದಾಣಿಕೆ ಹೋಗ್ತೀವಿ. ನಮ್ ಕೆಲವೊಂದು ಏನಾಗ್ಬಿಡುತ್ತೆ, ಸಿನಿಮಾ ಗೆದ್ದ ತಕ್ಷಣ ಕೆಲವರಿಗೆ ಅಡ್ವೈಟೇಜ್ ಚೇಂಜ್ ಆಗ್ಬಿಟ್ಟಿರ್ತದೆ. ನಾವು ಕಾಮನ್ ಮ್ಯಾನ್ ಆಗಿ ಕಂಫರ್ಟಬಲ್ ಆಗಿದ್ರೆ 100% ಸಿನಿಮಾ ಗೆಲ್ಲಿ ಸೋಲಿ ಈಕ್ವಲ್ ಆಗಿ ಜೀವನ ಚೆನ್ನಾಗಿರ್ತದೆ. ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ನಾವೇನೇ ಕಷ್ಟಪಟ್ಟರು ನಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ನನ್ನ ಫ್ಯಾಮಿಲಿ ನನ್ನ ಜೊತೆಗೆ ಬ್ಯಾಕ್ ಬೋನ್ ಆಗಿದ್ರೆ ನಾವ್ ಏನ್ ಬೇಕು ಮಾಡ್ಬೋದು. ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಭಾವುಕರಾಗಿದ್ರಿ. ಅಂದ್ರೆ ಸಿನಿಮಾದಲ್ಲಿ ನೀವು ಪಟ್ಟಂತ ಸ್ಟ್ರಗಲ್ಸ್ ಅದೇನಾಗುತ್ತೆ, ಅದೆಲ್ಲ ನಾವು ಒಂದು ರೌಂಡ್ ಹಿಂಗ್ ಮೆಲ್ಕ್ ಹಾಕಿದಾಗ ಖಂಡಿತ ಆ ನೋವುಗಳು ನಮ್ಮನ್ನ ಭಾವುಕನಾಗಿ ಮಾಡ್ತವೆ. ಸೊ ಈ ಭಾವುಕತೆಗಳನ್ನ ಮೆಟ್ಟಿ ನಿಂತು, ಕಷ್ಟಗಳನ್ನ ಮೆಟ್ಟಿ ನಿಂತು ಏನಾದರೂ ಸಾಧಿಸ್ತೀನಿ ಅಂದ್ರೆ ಖಂಡಿತ ನಿಮ್ಗೆ ಚಿತ್ರರಂಗ ಸ್ವಾಗತ ಮಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದದ್ದು ಕನ್ನಡ ಚಿತ್ರರಂಗದ ಖ್ಯಾತ ಛಾಯಾಗ್ರಾಹಕರು, ನಾಯಕರು ಮತ್ತೆ ನಿರ್ದೇಶಕರು ಕೂಡ ಆದಂತಹ ಕೀರ್ತಿವರ್ಧನ್ ಅವರು ಇವತ್ತು ನಮ್ಮ ಸಿನಿಮಾ ಮ್ಯಾಜಿಕ್
ಸ್ಪಾನ್ಸರ್ಡ್ ಬೈ ಡ್ಯಾಟ್ಸ್ ಮನಿ ಸ್ಟುಡಿಯೋ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಒಂದಷ್ಟು ಅವರ ಅನುಭವಗಳನ್ನ ಮತ್ತು ಕ್ಯಾಮ್ರಾಗೆ ಸಂಬಂಧಪಟ್ಟ ಒಂದಷ್ಟು ಟೆಕ್ನಿಕಲ್ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಬರೋ ಎಲ್ಲ ನಿರ್ದೇಶಕರುಗಳು, ಕ್ಯಾಮ್ರಾಮನ್ಗಳು ಈ ಕಾರ್ಯಕ್ರಮವನ್ನು ನೋಡಿ ತಿಳ್ಕೊಂಡು ಇಂಡಸ್ಟ್ರಿಗೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸಿನಿಮಾ ಮ್ಯಾಜಿಕ್ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ವಿರಾಮ ಹೇಳ್ತಿದ್ದೀನಿ. ಇದು ಸಿನಿಮಾ ಮ್ಯಾಜಿಕ್ ಸ್ಪಾನ್ಸರ್ ಬೈ ಡ್ಯಾಟ್ಸ್ ಮನಿ ಸ್ಟುಡಿಯೋ ಅಂಡ್ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಕುಲಕರ್ಣಿ ಸೈನಿಂಗ್ ಆಫ್. ಥ್ಯಾಂಕ್ ಯು.